ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಯುವಿ ಟಾಕ್ಗೆ ನಿಮಗೆ ಸ್ವಾಗತ. SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪೋಯಮನ್ನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ನನ್ನ ಪ್ರಿವಿಯಸ್ ವಿಡಿಯೋಗಳಲ್ಲಿ ಆಲ್ರೆಡಿ ನಾನು ಹೀರೋ ಲೆಸನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಸೊ ನಾವು ಲೆಟ್ಸ್ ಸಿ ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪಾರ್ಟ್ 1. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈ ಪೋಯಮ್ ಅನ್ನು ಬರೆದವರು ರಸ್ಕಿನ್ ಬಾಂಡ್ ಅವರು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪೋಯಮ್ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಸೊ ರಸ್ಕಿನ್ ಬಾಂಡ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪೋಯೆಟ್ ಅಂತ ಹೇಳ್ಬೋದು. ಸೊ ಯು ಆರ್ ಲುಕಿಂಗ್ ನಾವು, ಸೊ ನೀವು ಸ್ಕ್ರೀನ್ ಮೇಲೆ ಇವಾಗ ನೋಡ್ತಾ ಇರೋದು ರಸ್ಕಿನ್ ಬಾಂಡ್ ಅವ್ರದ್ದು ಇಮೇಜು. ಓಕೆ, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಹಿ ವಾಸ್ ಬೋರ್ನ್ 1934 ಅಟ್ ಕಸೋಲಿಯಲ್ಲಿ ಹುಡ್ತಾರೆ 19 ಮೇ 1934. ಸೊ ಇವ್ರ ನ್ಯಾಷನಾಲಿಟಿ ಯಾವ್ದಪ್ಪ ಅಂತಾರೆ ಇಂಡಿಯನ್. ಸೊ ಇವರು ಭಾರತೀಯರು. ಸೊ ಇವ್ರಿಗೆ ಕೆಲವೊಂದು ಅವಾರ್ಡ್ಸ್ ಕೂಡ ಸಿಕ್ಕಿದ್ದಾರೆ. ಯಾವ್ದಪ್ಪ ಅಂತಾನೆ ಪದ್ಮಭೂಷಣ್ ಅವಾರ್ಡ್ ಸಿಕ್ಕಿದೆ ಇವರಿಗೆ, ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ಕಿದೆ ರಸ್ಕಿನ್ ಬಾಂಡ್ ಅವರಿಗೆ. ಸೊ ರಸ್ಕಿನ್ ಬಾಂಡ್ ಅವರಿಗೆ ನಾವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ನೋಡ್ಬೇಕಂತಾರೆ. ರಸ್ಕಿನ್ ಬಾಂಡ್ born in Kasoli in 1934. ರಸ್ಕಿನ್ ಬಾಂಡ್ ನೌ ಲೈವ್ಸ್ ಇನ್ ಮಿಸೌರಿ. ಸೊ ಇವರು ಕಸೋಲಿ ಹುಡ್ತಾರೆ, ಬಟ್ ಇವಾಗ ಅವರು ಲೈವ್ಸ್ ಇರೋದು, ಇವಾಗ ಬದುಕಿರೋದು ಎಲ್ಲಿಪ್ಪ ಅಂತಾರೆ ಮಿಸೌರಿ ಅಂತ ಒಂದು ಪ್ಲೇಸ್ ಅಲ್ಲಿದ್ದಾರೆ. ಹಿ ರೋಟ್ ಹಿಸ್ ಫಸ್ಟ್ ನೋವೆಲ್ ದ ರೂಮ್ ಆನ್ ದ ರೂಪ್ ಅಂತ. ಸೊ ಮೊದಲನೇ ನೋವೆಲ್ ಬರೀತಾರೆ ಇವರು, ಅದು ಯಾವತ್ತಪ್ಪ ಅಂತಾರೆ ದ ರೂಮ್ ಆನ್ ದ ರೂಪ್ ಅಂತ ಒಂದು ಪೋಯಮ್ ಕೂಡ ಬರೀತಾರೆ ಅವರು, ದ ರೂಮ್ ಆನ್ ದ ರೂಪ್ ಅಂತ. ಸೊ ಅದಾದ್ಮೇಲೆ ವೆನ್ ಹಿ ವಾಸ್ 17 ಅಂಡ್ ಹ್ಯಾಸ್ ರಿಟರ್ನ್ ಮೋರ್ ದೆನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಸೊ ಇವಾಗ ಯಾವಾಗ ಜಸ್ಟ್ 17 ಇಯರ್ಸ್ ಇರುತ್ತಲ್ಲ, ಅವಾಗ ಇವರು ಮೋರ್ ದೆನ್ 30 ಬುಕ್ಸ್ ಕೂಡ ಬರ್ತಾರೆ ಫಾರ್ ಚಿಲ್ಡ್ರನ್ಸ್ಗಳಿಗೆ. ಸೊ ಮೋರ್ ದೆನ್ 30 ಬುಕ್ಸ್ ಕೂಡ ಬರ್ತಾರೆ. ಸೊ ಬಿಟ್ಟರೆ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ಇವ್ರ ಬಗ್ಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಶೋಸ್ ಬಾಂಡ್ಸ್ ಗ್ರೇಟ್ ಅಬಿಲಿಟಿ ಟು ಎಂಜಾಯ್ ಅನ್ಯೂಸುವಲ್ ಇವೆಂಟ್ಸ್ ಅಂಡ್ ಆಕ್ಷನ್ಸ್. ಸೊ ಈ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪೋಯಮ್ ನೀವು ಓದಿದಾಗ ನಿಮ್ಗೆ ಒಂದು ಅರ್ಥ ಆಗುತ್ತೆ, ಹೌ ದ ರಸ್ಕಿನ್ ಬಾಂಡ್ ಎಂಜಾಯ್ ಅನ್ಯೂಸುವಲ್ ಇವೆಂಟ್ಸ್ ಅಂಡ್ ಆಕ್ಷನ್ಸ್. ಅನ್ಯೂಸುವಲ್ ಇವೆಂಟ್ಸ್ ಆಕ್ಷನ್ಸ್ ಅನ್ನು ಯಾವ ರೀತಿ ಎಂಜಾಯ್ ಮಾಡ್ತಿರೋದು ಕೂಡ ಈ ಪೋಯಮ್ ನಿಂದ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವನ್ ಏನಪ್ಪಾ ಅಂತಾರೆ, in his autobiography scenes from a writer's life, Bond talks about his Calcutta granny as a strange person who sat alone in the evenings playing patience a card game. ನೋಡ್ಲಿ, ಇವ್ರೊಂದು ಬಯೋಗ್ರಫಿ ಆಟೋಬಯೋಗ್ರಫಿ ಕೂಡ ಇದೆ, ಅದು ಸೀನ್ಸ್ ಫ್ರಮ್ ರೈಟರ್ಸ್ ಲೈಫ್ ಅಂತ ಒಂದು ಆಟೋಬಯೋಗ್ರಫಿ ಇದೆ. ಸೊ ಅದರಲ್ಲಿ ಕೂಡ ಅವರು ಕೆಲವೊಂದು ವಿಷಯಗಳನ್ನು ಬರೆದಿದ್ದಾರೆ. ಏನಪ್ಪಾ ಅಂತಾರೆ, ಅವರು ಕಲ್ಕತ್ತಾ ಗ್ರ್ಯಾನಿ ಬಗ್ಗೆ, ಗ್ರ್ಯಾನಿ ಅಂದ್ರೆ ಗ್ರ್ಯಾಂಡ್ ಮದರ್ ಬಗ್ಗೆ ಬರೆದಿದ್ದಾರೆ. ಸಚ್ ಎ ಸ್ಟ್ರೇಂಜ್ ಪರ್ಸನ್ ಅವರು. ಸೊ ಈವ್ನಿಂಗ್ ಅಲ್ಲಿ ಒಬ್ಬರಿಗೆ ಕೂತ್ಕೊತಿರ್ತಾರೆ, ಪೇಷನ್ಸ್ ಆಮೇಲೆ ಪ್ಲೇ ದ ಕಾರ್ಡ್ ಗೇಮ್ಸ್ ಗಳು ಕೂಡ ಆಟ ಆಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರ ಆಟೋಬಯೋಗ್ರಫಿಯಲ್ಲಿ. ಸೊ ಇಟ್ ಈಸ್ ಅಬೌಟ್ ದ ರಸ್ಕಿನ್ ಬಾಂಡ್. ಸೊ ಇದು ರಸ್ಕಿನ್ ಬಾಂಡ್ ಅವ್ರ ಬಗ್ಗೆ ಆದರೆ ನಾವು ಲೆಟ್ಸ್ ಸಿ ಅಬೌಟ್ ದ ಪೋಯಮ್. ಸೊ ಇವಾಗ ಪೋಯಮ್ ನೋಡೋಣ. ಸೊ ಪೋಯಮ್ ನಾನು ಇವತ್ತು ನಿಮಗೆ 2 ಪ್ಯಾರ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಮತ್ತೆ ಉಳಿದ ಪ್ಯಾರ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಲೆಟ್ಸ್ ಸಿ ದ ಫಸ್ಟ್ ಪ್ಯಾರ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಯು ಹ್ಯಾಡ್ ಲೈಕ್ ಟು ನೋ ವೈ. ಇಲ್ಲಿ ಹೇಳ್ತಾರೆ ನೋಡಿ, ಮೈ ಗ್ರ್ಯಾಂಡ್ ಮದರ್ ಜೀನಿಯಸ್. ಜೀನಿಯಸ್ ಮೀನ್ಸ್ ವಾಟ್ ಹಿಯರ್? ಬುದ್ಧಿವಂತೆ. ನಮ್ಮ ಅಜ್ಜಿ ಬಹಳ ಬುದ್ಧಿವಂತಿದ್ದಾರೆ. ಯು ಹ್ಯಾವ್ ಟು ಲೈಕ್ ಟು ನೋ ವೈ. ನಿಮ್ಗೆ ಯಾಕಂತ ತಿಳ್ಕೊಬೇಕಾ? ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀ. ಯಾಕಂತಂದ್ರೆ ಅವರು ಟ್ರೀಸ್ ಅನ್ನ ಹತ್ತುತ್ತಾರೆ. ಶಿ ವಾಸ್ ಕ್ಲೈಮ್ ಅಂದ್ರೆ ಹತ್ತುವುದು, ಏರುವುದು ಅಂತ ಹೇಳ್ತಾರೆ. ಟ್ರೀಸ್ ಅನ್ನ ಹತ್ತುತ್ತಾರೆ. ಸ್ಪ್ರೆಡಿಂಗ್ ಆರ್ ಹೈ, ಶಿ ಹ್ಯಾಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಅಂಡ್ ಮೈಂಡ್ ಯು ವೆನ್ ಲಾಸ್ಟ್ ಶಿ ಕ್ಲೈಮ್ ಅ ಟ್ರೀ ಶಿ ವಾಸ್ 62. ನೋಡ್ರಿ, ಅವ್ರು ಹೇಳ್ತಾರೆ, ನೀವು ಒಂದು ತಲೆ ಇಟ್ಕೋಬೇಕು, ಇಟ್ಸ್ ಅ ಸ್ಪ್ರೆಡ್ಡಿಂಗ್. ಅದು ಎಷ್ಟೇ ದೊಡ್ಡದ ಟ್ರೀ ಇರಲಿ ಅಥವಾ ಎಷ್ಟೇ ಹೈಟ್ ಇರಲಿ, ಶಿ ಹ್ಯಾಡ್ ಬಿ ಅಪ್ ದೇರ್ ಬ್ರಾಂಚಸ್. ಆ ಬ್ರಾಂಚಸ್ ಮೇಲೆ ಹತ್ತಿ ಕೂತ್ಕೋತಾರೆ ಅವರು. ಸೊ ಅದ್ಮೇಲೆ ಟ್ರೀಸ್ ಮೇಲೆ ಹತ್ತಿ ಕೂತ್ಕೋತಾರೆ. ಅಂಡ್ ಮೈಂಡ್ ಯು ಅಂದ್ರೆ ನಿಮ್ಗೊಂದು ನೆನಪಿರಲಿ, ಏನಂದ್ರೆ ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಅ ಟ್ರೀ ಶಿ ವಾಸ್ 62. ಸೊ ಲಾಸ್ಟ್ ಟೈಮ್ ಯಾವಾಗಲೂ ಮರವನ್ನು ಹತ್ತಿದ್ದಾಳಲ್ಲ, ಅವಾಗ ಎಷ್ಟು ತೊಳಗೆ ಏಜ್? 62 ಏಜ್ ತೊಳಗೆ. ಯಾರಿಗೆ? ಅಜ್ಜಿಗೆ ಅಂತ ಹೇಳ್ತಿದ್ರಲ್ಲಿ ಆತರು. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಇನ್ ಅ ಲಿಫ್ಟ್. ನೋಡ್ಲಿ, ಎವರ್ ಸಿನ್ಸ್ ಚೈಲ್ಡ್ಹುಡ್, ಫ್ರಾಮ್ ದಿ ಚೈಲ್ಡ್ಹುಡ್ ಅವಳಿಗೆ ಏನಿದೆ, ಇದೊಂದು ಗಿಫ್ಟ್ ಇದೆ. ಶಿ ಹ್ಯಾಡ್ ಗಿಫ್ಟ್, ಇದಂತ ಒಂದು ಅವಳಿಗೆ ಉಡುಗೊರೆ ಆಗಿದೆ. ಏನು? ಗಿಡ ಹತ್ತೋದು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಇನ್ ಅ ಲಿಫ್ಟ್. ಸೊ ಅಜ್ಜಿಗೆ ಶಿ ವಾಸ್ ವೆರಿ ಹ್ಯಾಪಿ ವೆನ್ ಶಿ ವಾಸ್ ಆನ್ ದ ಟ್ರೀ ಮೇಲೆ ಇದ್ದಂಥ ಹ್ಯಾಪಿನೆಸ್ ಅವಳಿಗೆ ಲಿಫ್ಟ್ ಅಲ್ಲಿ ಇರಲ್ಲ. ಅಂದ್ರೆ ಲಿಫ್ಟ್ ಹತ್ತೋದಕ್ಕಿಂತಲೂ ಟ್ರೀ ಮೇಲೆ ಹತ್ತಿ ಕುತ್ಕೊಳ್ಳೋದ್ರಲ್ಲಿ ಅವರಿಗೆ ಬಹಳ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ತಾರಲ್ಲ ಅವತಾರ. ಯಾರಿಗೆ? ಅಜ್ಜಿಗೆ. ಇನ್ನೊಂದ್ಸರಿ ಓದ್ತಿ ನೋಡಿ ಪ್ಯಾರಾನ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಯು ಹ್ಯಾಡ್ ಲೈಕ್ ಟು ನೋ ಹೈ ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ ಶಿ ಹ್ಯಾಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಅಂಡ್ ಮೈಂಡ್ ಯು when last she climbed a tree she was 62. Ever since childhood she had this gift for being happier in a tree than in a lift ಅಂತ ಹೇಳ್ತಾರೆ ಅವರು. ಸೊ ನೆಕ್ಸ್ಟ್ ಪ್ಯಾರಾ ನೋಡಿ. And though as years went by she would be told that climbing trees should stop when one grew old. And though, so as the years went by, so ಹೇಗೆ ದಿನಗಳು ಕಳೀತಾ ಹೋದು, ವರ್ಷಗಳು ಕಳೀತಾ ಹೋದಲ್ಲ, she would be told. ಸೊ ಅವಳಿಗೆ ಹೇಳ್ತಾರೆ ಏನಂತಾರೆ, that climbing trees should stop when one grew old. ಸೊ ಅವಳಿಗೆ ಹೇಳ್ತಾರೆ ಏನಂತಾರೆ,
ಗಿಡ ಹತ್ತೋದು ಸ್ಟಾಪ್ ಮಾಡಬೇಕು. ಯಾಕಂತಾರೆ ವೆನ್ ಒನ್ ಗ್ರೀವ್ ಓಲ್ಡ್, ಯಾವಾಗ ಏಜ್ ಆಗ್ತೇವೆ ಗಿಡ ಹತ್ತೋದು ಸ್ಟಾಪ್ ಮಾಡಬೇಕು. ಅಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಬಟ್ ಗ್ರೇಸ್ಫುಲ್ ಅಂತಾರಲ್ಲ ಆಕರ್ಷಕವಾಗಿ ಅಂದ್ರೆ, ಅಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ ಶಿ ಹ್ಯಾಡ್ ಲಾಫ್ ಅಂಡ್ ಸೇ ವಿ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ ಅಂತ ಹೇಳ್ತಾರೆ ನೋಡಲಿ. ಅವಳು ಹೇಗೆ ಅಂದ್ರೆ ನಾವು ಓಲ್ಡ್ ಆದ್ಮೇಲೆ ಗಿಡ ಹತ್ತೋದು ಸ್ಟಾಪ್ ಮಾಡ್ಬೇಕಂತ ಎಷ್ಟು ಹೇಳಿದ್ರು ಕೂಡ, ಅಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಸೊ ಎಷ್ಟು ಆಕರ್ಷಕವಾಗಿ ಅಂದ್ರೆ ಗ್ರೋವಿಂಗ್ ಓಲ್ಡ್ ಅಂದ್ರೆ ನಾವು ಓಲ್ಡ್ ಆಗೋದು ಅಥವಾ ಓಲ್ಡ್ ಆಗೋದು ಬೆಳವಣಿಗೆ ಹೊಂದೋದು, ಗಾನ್ ಅಬೌಟ್ ಗ್ರೇಸ್ಫುಲಿ ಬಹಳ ಆಕರ್ಷಕವಾಗಿ ಹೋಗ್ತಾ ಇದೆ. ಶಿ ಹ್ಯಾಡ್ ಲಾಫ್ ಅಂಡ್ ಸೇ, ಅದು ಯಾವಾಗ ನಗ್ತಾನೆ ಹೇಳ್ತಿರ್ತಾಳೆ ವಿ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಒಂದ್ ವೇಳೆ ಏನಂದ್ರೆ ನಾವು ಆ ಥರ ಇರಲಿಲ್ಲ ಅಂದ್ರೆ ವಿ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ನಾವು ನಮ್ಮ ಲೈಫನ್ನು ಆ ಥರ ಕಳಿಲ್ಲ ಅಂತಾರೆ ವಿ ಬಿಕಮ್ ಡಿಸ್ಗ್ರೇಸ್ಫುಲ್, ಅಂದ್ರೆ ಆಕರ್ಷಕವಾಗಿ ಇರಲ್ಲ ಅಂತ ಹೇಳ್ತಾರೆ ಅವಳು. ಐ ಕ್ಯಾನ್ ಡೂ ಇಟ್ ಬೆಟರ್, ಸೊ ಅದನ್ನ ಇನ್ನೂ ಬೆಟರ್ ಆಗಿ ಮಾಡ್ತೀನಿ. ಅಂಡ್ ವಿ ಹ್ಯಾಡ್ ಟು ಅಗ್ರಿ, ಸೊ ನಾವು ಅದಕ್ಕೆ ಅಗ್ರಿ ಆಗ್ತಾ ಇದ್ದೀವಿ. ಯಾಕಂದ್ರೆ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ, ಬಿಕಾಸ್ ಇವಾಗ ಏನಂತಾರೆ ಇವಾಗೆಲ್ಲ ಇರೋದ್ರಲ್ಲಿ ಒಂದು ಟ್ರೀ ಕೂಡ ಇದ್ದಿರಲಿಲ್ಲ ಅವಾಗ, ಅಂದ್ರೆ ಅಲ್ಲಿ ಅವರು ಪ್ಲೇಸ್ ಅಲ್ಲಿ. ಇವಾಗ ಐ ಕ್ಯಾನ್ ಡೂ ಇಟ್ ಬೆಟರ್ ಅಂದ್ರೆ ಅವ್ರು ಹೇಳ್ತಿದ್ದಾರೆ ನಾನು ಇನ್ನೂ ಕೂಡ ನನಗೆ ಏಜ್ ಆದಾಗಿ ಇನ್ನೂ ಬೆಟರ್ ಆಗಿ ನಮ್ಮ ಟ್ರೀಸ್ ಅನ್ನ ಕ್ಲೈಮ್ ಮಾಡ್ತಿದ್ದೀನಿ. ಸೊ ಅಂಡ್ ವಿ ಹ್ಯಾವ್ ಟು ಅಗ್ರಿ, ಸೊ ಅದಕ್ಕೆ ನಾವು ಅಗ್ರಿ ಕೂಡ ಆಗಬೇಕಿತ್ತು ಅಂತ ಹೇಳ್ತಾರೆ ಅವರು. ಸೊ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ, ಬಟ್ ಇವಾಗ ಆ ಗಾರ್ಡನ್ ಒಂದು ಟ್ರೀ ಕೂಡ ಇಲ್ಲ. ಸೊ ಇಟ್ ಇಸ್ ಅಬೌಟ್ ದ 2 ಪ್ಯಾರಾಸ್. ಸೊ ಸೆಕೆಂಡ್ ಪ್ಯಾರನ್ನ ಇನ್ನೊಂದ್ಸರಿ ಓದ್ತೀನಿ ನೋಡಿ. ಸೊ ಒನ್ಸ್ ಐ ಗಿವ್ ದ ಮಾಡಲ್ ರೀಡಿಂಗ್, ಒಂದ್ಸರಿ ಎಲ್ಲ 2 ಪ್ಯಾರನ್ನ ಒಂದ್ಸರಿ ಮಾಡಲ್ ರೀಡಿಂಗ್ ಮಾಡ್ತೀನಿ. ಸಿ ದೇರ್. My grandmother was a genius. You had liked to know why, because she could climb trees, spreading or high. She had be up their branches in a trice. And mind you, when last she climbed a tree, she was 62. Ever since childhood, she had this gift for being happier in a tree than in a lift. And though as years went by, she would be told that climbing trees should stop when one grew old, and that growing old should be gone about gracefully, she had laugh and say, I will grow disgracefully, I can do it better. And we had to agree, for in all the garden there wasn't a tree. So it is about the first 2 ಪ್ಯಾರಾಸ್ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಳಿದಂತೆ ಪ್ಯಾರಾಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.